ಎಲ್ರಿಗೂ ನಮಸ್ಕಾರ. ಆಪರೇಷನ್ ಸಿಂಧೂರ ಇದು ಒಂದು ಪ್ರಬುದ್ಧ ಹಾಗೂ ಸಂಯಮದ ದಾಳಿಗೆ ಭಾರತ ಸರ್ಕಾರ ಹಾಗೂ ಭಾರತೀಯ ಸಶಸ್ತ್ರ ಪಡೆಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಗ್ಧ ಜೀವಗಳನ್ನ ಕಳೆದುಕೊಂಡು ನೋವಿನಲ್ಲಿದ್ದಂತಹ ರಾಷ್ಟ್ರಕ್ಕೆ ಇದು ಪರಿಹಾರದ ಪ್ರತಿದಾಳಿಯಾಗಿದೆ. ಭಾರತವು ಪಾಕಿಸ್ತಾನ ಹಾಗೂ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಇದ್ದಂತಹ ಭಯೋತ್ಪಾದಕರ ಶಿಬಿರಗಳನ್ನು ನಾಶಪಡಿಸುವುದರ ಮೂಲಕ ಭಯೋತ್ಪಾದನೆಗೆ ತನ್ನ ಪ್ರತೀಕಾರದ ಉತ್ತರವನ್ನ ನೀಡಿದೆ. ಇದು ಎರಡು ರಾಷ್ಟ್ರಗಳ ನಡುವಿನ ಸಮರವಲ್ಲ, ಎರಡು ಧರ್ಮಗಳ ನಡುವಿನ ಸಮರವೂ ಅಲ್ಲ. ಇದು ಮಾನವೀಯತೆ ಹಾಗೂ ಭಯೋತ್ಪಾದನೆಯ ನಡುವಿನ ಸಮರ. ಈ ಸಮರ ನಾಳೆ ಎಲ್ಲಿ ಹೋಗಿ ತಲುಪತ್ತೆ, ಇದು ಹೇಗೆ ಕೊನೆಗೊಳ್ಳುತ್ತೆ ಅನ್ನೋ ಊಹೆ ಯಾರಿಗೂ ಇಲ್ಲ. ಆದರೆ ಈ ನಿಟ್ಟಿನಲ್ಲಿ ಭಾರತ ಸರ್ಕಾರವು ತನ್ನ ಸಾಮರ್ಥ್ಯದ ಶ್ರೇಷ್ಠತೆಯನ್ನ ಮೆರೆದಿದೆ. ನಮ್ಮ ಭಾರತೀಯ ಸಶಸ್ತ್ರ ಪಡೆಗಳು ಭಾರತ ಸರ್ಕಾರದಿಂದ ತಮಗೆ ದೊರೆತಂತಹ ಸ್ವಾತಂತ್ರ್ಯವನ್ನ ಬಹಳ ಜವಾಬ್ದಾರಿಯುತವಾಗಿ ನಿಭಾಯಿಸಿ ತಮ್ಮ ಬದ್ಧತೆ, ಶಿಸ್ತು, ನಿಸ್ವಾರ್ಥತೆ ಹಾಗೂ ತಮ್ಮ ತ್ಯಾಗ ಮನೋಭಾವದಿಂದ ತಾವು ಅದ್ವಿತೀಯರೆಂದು ಮತ್ತೆ ಸಾಬೀತುಪಡಿಸಿದೆ. ಇನ್ನು ನಾಗರಿಕರಾಗಿ ನಾವು ಜವಾಬ್ದಾರಿಯಿಂದ ಮಾಡಬೇಕಾದಂತಹ ಕೆಲಸ ಬಹಳಷ್ಟು ಇದೆ. ಈ ಸಮರ ಯಾವಾಗ ಕೊನೆಗೊಳ್ಳುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರೋದು ಒಗ್ಗಟ್ಟು, ಪರಸ್ಪರ ಸಹಾಯವನ್ನ ಮಾಡ್ತಾ ನಾವು ಸಂಯಮದಿಂದ ಇರೋದು ಬಹಳ ಮುಖ್ಯವಾಗುತ್ತೆ. ಹಾಗೆ ನಿಮ್ಮ ಸುತ್ತಮುತ್ತಲು ಯಾವುದಾದ್ರೂ ಅನುಮಾನಾಸ್ಪದ ಕಾರ್ಯಾಚರಣೆ ನಿಮ್ಮ ಗಮನಕ್ಕೆ ಬಂದ್ರೆ ತಕ್ಷಣವೇ ನಿಮ್ಮ ಸಮೀಪದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ವಿಚಾರವನ್ನ ತಿಳಿಸತಕ್ಕದ್ದು. ಹಾಗೆ ನಿಮ್ಮ ಏರಿಯಾದಲ್ಲಿ ಅಥವಾ ನೀವು ಓಡಾಡುವಂತಹ ಜಾಗಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳು ಅಥವಾ ಭದ್ರತಾ ಪಡೆಯವರು ಕಾರ್ಯಾಚರಣೆಯಲ್ಲಿ ತೊಡಗಿದ್ರೆ ದಯವಿಟ್ಟು ಅವರ ಫೋಟೋವನ್ನ ತೆಗಿಬೇಡಿ. ಅದನ್ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ಹಾಗೆ ಪ್ರತಿದಿನ ನೀವು ನಿಮಗಾಗಿ ಹಾಗೂ ನಿಮ್ಮ ಕುಟುಂಬದವರಿಗಾಗಿ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಬೇಕಾದ್ರೆ ತಮ್ಮ ಜೀವವನ್ನು ಪಣಕ್ಕಿಟ್ಟು ನಮ್ಮ ರಕ್ಷಣೆಯನ್ನ ಮಾಡ್ತಾ ಇರುವಂತಹ ಭಾರತೀಯ ಸಶಸ್ತ್ರ ಪಡೆ, ಭಾರತೀಯ ಗಡಿ ಭದ್ರತಾ ಪಡೆ, ಕೇಂದ್ರ ಮೀಸಲಾತಿ ಪೊಲೀಸ್ ಪಡೆ, ಭಾರತೀಯ ಪೊಲೀಸ್ ಪಡೆಗಳಿಗಾಗಿ ಅವರ ಯಶಸ್ಸು ಹಾಗೂ ಸುರಕ್ಷತೆಗಾಗಿ ಪ್ರಾರ್ಥಿಸೋದನ್ನ ದಯವಿಟ್ಟು ಮರಿಬೇಡಿ. ಅವರು ಸುರಕ್ಷಿತರಾಗಿದ್ರೆ ಮಾತ್ರ ನಾವು ಸುರಕ್ಷಿತರಾಗಿರೋದಕ್ಕೆ ಸಾಧ್ಯ. ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರ ನೀಡುವಂತಹ ಆದೇಶಗಳನ್ನ ಗಂಭೀರವಾಗಿ ಪರಿಗಣಿಸಿ ಆ ನಿಯಮಗಳನ್ನ ಪಾಲಿಸತಕ್ಕದ್ದು. ನಮ್ಮ ಸುರಕ್ಷತೆಯನ್ನ ನಾವೇ ಕಾಪಾಡಿಕೊಳ್ಬೇಕು. ಈ ಸಮರ ಎಷ್ಟು ದಿನನಾದ್ರೂ ನಡಿಬಹುದು ಅಥವಾ ಹೇಗಾದ್ರೂ ಕೊನೆಗೊಳ್ಳಬಹುದು, ಅದು ನಮಗೆ ಗೊತ್ತಿಲ್ಲ. ಆದರೆ ಈ ಪರಿಸ್ಥಿತಿಯಲ್ಲಿ ನಾವು ಒಗ್ಗಟ್ಟಿನಿಂದ ಜವಾಬ್ದಾರಿಯಿಂದ ಇರೋಣ. ಭಾರತ್ ಮಾತಾ ಕಿ ಜೈ.